ವಿಗ್ರಹವನ್ನು ನಾವು ಕೇಳಿಸ್ತೇವಂತೆ. ಗುಡ್ಡದಲ್ಲಿ ಇದ್ದಂತಹ ಕಲ್ಲನ್ನು ಮೂರ್ತಿಯಾಗಿ ಮಾರ್ಪಟ್ಟಿಸಿತು. ನಂತರದಲ್ಲಿ ಅದನ್ನು ಇವತ್ತಿನ ದಿನದಲ್ಲಿ ಅವರ ಒಂದು ಕೆತ್ತನೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ರೀತಿಯ ಕಬ್ಬಿಣದ ಅಂಶದಿಂದ, ಅಗ್ನಿಯ ಸ್ಪರ್ಶಗಳಿಂದ ಅಥವಾ ಸುತ್ತಿಗೆಯಿಂದ, ಉಳಿಯಿಂದ ಕೆಲವು ರೀತಿಯ ಒಂದು ಮೂರ್ತಿಯನ್ನು ಕೆತ್ತುವಂಥ ಸಂದರ್ಭದಲ್ಲಿ ಅದಕ್ಕೆ ಶಕ್ತಿಯನ್ನು ಆದ ಮೇಲೆ ನಾವು ನೋಡಲಿಕ್ಕೆ ಸಾಧ್ಯ. ಅಂದರೆ ಆ ತಂತ್ರಸಾರದಲ್ಲಿ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಪ್ರತಿಮಾಯಾಂತ ಸ್ವಾಮಿಯಿಂದ ಅರ್ಚಕಸ ತಪೋಬಲಾತ್ ಅಂತ ಒಂದು ಕಲ್ಲಿಗೆ ಸಹ ದಿನನಿತ್ಯ ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡ್ಕೊಂಡು ಬಂದಾಗ ಆ ಕಲ್ಲಿನಲ್ಲಿ ಒಂದು ಶಕ್ತಿಯನ್ನು ಅದು ಪ್ರಕೃತಿ ದತ್ತವಾದಂಥ ಒಂದು ಶಕ್ತಿ. ಹಾಗಾಗಿ ಪ್ರಕೃತಿಗೆ ಯಾವುದೂ ಸಹ ಇಲ್ಲ. ಪ್ರಕೃತಿ ಮುನಿಸ್ಕೊಂಡ್ರೆ ಮನುಷ್ಯ ಏನು ಮಾಡಲಿಕ್ಕೂ ಆಗೋದಿಲ್ಲ. ಅದೇ ಮನುಷ್ಯ ಮುನಿಸ್ಕೊಂಡ್ಬಿಟ್ರೆ ಅವನಿಗೆ ಕೆಡಕು ಅಂತ. ಹಾಗಾಗಿ ಆ ಪ್ರಕೃತಿ ದತ್ತವಾದಂಥ ಒಂದು ಪ್ರಕೃತಿಯ ರೂಪದಲ್ಲಿದ್ದಂತಹ ದೇವರ ಒಂದು ಸ್ವರೂಪದಲ್ಲಿ ಕೆತ್ತನೆ ಮಾಡಲ್ಪಟ್ಟಂತಹ ವಿಗ್ರಹಗಳಿಗೆ ಫಲಪಂಚಾಮೃತ ಅನ್ನುವಂತಹ 5 ರೀತಿಯ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ಅಲ್ಲಿ ಕೆತ್ತನೆ ಆದಂತಹ ಸಂದರ್ಭದಲ್ಲಿ ಆದಂತಹ ದೋಷದ ಪರಿಹಾರಕ್ಕೆ ಇನ್ನು ಕುಂಕುಮದ ಅಭಿಷೇಕಾದಿಗಳನ್ನು, ಹಾಗೆ ಅರಿಶಿಣದ ಅಭಿಷೇಕಾದಿಗಳನ್ನು, ಗಂಧದ ಅಭಿಷೇಕಾದಿಗಳನ್ನು ಮಾಡಿಕೊಂಡು ಕಲಶಾಭಿಷೇಕವನ್ನು ಮಾಡಿಕೊಂಡು ನಮ್ಮ ಪೂಜೆಯನ್ನು ಭಗವಂತನಿಗೆ ಅಥವಾ ದೇವರ ಒಂದು ಸ್ವರೂಪದಲ್ಲಿದ್ದಂಥ ಬಿಂಬಕ್ಕೆ ಅರ್ಪಣೆ ಮಾಡಿ 48 ದಿನ, 24 ದಿನ, 12 ದಿನ ಅಥವಾ ಒಂದು ದನದ ಹಾಲನ್ನು ಕರೆಯುವಂತಹ ವೇಳೆಯಾದರೂ ಜಲದಲ್ಲಿ ಭಗವಂತನನ್ನು ನಾವು ಪ್ರತಿಷ್ಠಾಪನೆ ಆಗುವ ತನಕ ಜಲಾದಿವಾಸ ಮಾಡಬೇಕು ಅಂತ. ಇದನ್ನು ಸರೋವರ, ಹೊಳೆ ಅಥವಾ ನದಿಗಳಲ್ಲಿ ಬಿಂಬವನ್ನು ಇಡಬೇಕು ಅಂತ ಹೇಳ್ತಾರೆ. ಈಗ ನದಿಯೂ ಸಹ ಇಲ್ಲ, ನೀರಿಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾಕೆಂದರೆ ಅಲ್ಲಿರುವಂತಹ ಜಲಾಚರವಾದಂತಹ ಪ್ರಾಣಿಗಳು ಅಥವಾ ಜೀವಜಂತುಗಳು, ಮೀನು, ಮೊಸಳೆ ಅಥವಾ ಬೇರೆ ರೀತಿಯಲ್ಲಿ ಬಂದಂತಹ ಆಮೆಗಳು ಈ ಬಿಂಬವನ್ನು ಮುತ್ತಿಕ್ತಾವಂತೆ. ಆಗ ಕೆತ್ತನೆಯ ದೋಷ ಅನ್ನೋದು ಪರಿಹಾರಕ್ಕೋಸ್ಕರವಾಗಿ ಜಲಾದಿವಾಸವನ್ನು ಹೇಳ್ತಾನೆ. ಅಂತ ಒಂದು ಬಿಂಬಕ್ಕೆ ಬೇಕಾದಂತಹ ಫಲಪಂಚಾಮೃತ ಸಹಿತವಾದಂತಹ ಪೂಜೆಯನ್ನು ನಾವು ಭಗವತಿಗೆ ಅರ್ಪಣೆ ಮಾಡಿಕೊಡ್ತಿದ್ದೇವೆ. ನಂತರದಲ್ಲಿ ಜಲಾದಿವಾಸಕ್ಕೆ ನಾವು ಅನುಜ್ಞೆಯನ್ನು ಕೇಳಬೇಕು ಅಂತ. ಜಲಾದಿವಾಸಕ್ಕೂ ಕೆತ್ತನೆಗೂ ತನ್ಮಧ್ಯದಲ್ಲಿ ಯಾವುದೇ ಒಂದು ಶಾಸ್ತ್ರಕಾರರು ಅಥವಾ ತಂತ್ರದ ಮುಖಾಂತರದಲ್ಲಿ ತಾಂತ್ರಿಕವಾದಂಥ ವಿಧಾನದಲ್ಲಿ ಕೇಂದ್ರಿಕೆ ಉಂಟು. ನವೀನಕರವಾದಂತಹ ಬಿಂಬವನ್ನು ನೀರಿಗೆ ಹಾಕುವ ಮೊದಲು ಅಥವಾ ಸಂಕೋಚದ ಮೊದಲು ಗ್ರಾಮಾದಿಶ್ಚ ಅಥವಾ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಪ್ರಧಾನವಾದಂತಹ ದೇವರಲ್ಲಿ, ಇಲ್ಲಿ ಇರುವಂತಹ ದೇವದೇಶದ ಸಹಿತವಾದಂತಹ ಮಹಾಗಣಪತಿಯಲ್ಲಿ, ಚಕ್ರ ನಿಲಯ ರೂಪದಲ್ಲಿರುವಂತಹ ರಾಜರಾಜೇಶ್ವರಿಯಲ್ಲಿ, ಕಾಳಿ ಲಕ್ಷ್ಮಿ ಸರಸ್ವತಿಯ ರೂಪದಲ್ಲಿರುವಂತಹ ಭಗವತಿಯಲ್ಲಿ, ಹಾಗೆ ಪರಿವಾರ ದೇವರಲ್ಲಿ, ಈ ಜಾಗಕ್ಕೂ ಈ ಪ್ರದೇಶಕ್ಕೂ ಈ ಸಂಬಂಧಪಟ್ಟಂಥ ಎಲ್ಲ ದೇವರಲ್ಲೊಂದು ಪ್ರಾರ್ಥನೆ ಮಾಡಿಕೊಳ್ಬೇಕಾಗತ್ತಂತೆ. ಪುರೋಹಿತರು ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟು ಹೋದರು, ಪ್ರತಿಷ್ಠೆಗೂ ಒಂದು ದಿನವನ್ನು, ಮುಹೂರ್ತವನ್ನು, ಹಾಗೆ ಒಂದು ದಿನಾಂಕವನ್ನು ನಿಗದಿಪಡಿಸಿರುತ್ತಾರೆ. ನಾವು ಜಲಾದಿವಾಸ ಮಾಡಿ ನಮ್ಮದೇ ಆದಂಥ ಒಂದು ಕಟ್ಟುನಿಟ್ಟಿನಲ್ಲಿ ಭಗವಂತನ ನಾವು ರೂಪಿಸಿಕೊಳ್ಳಿಕೊಂಡು ಅಲ್ಲಿರುವಂಥ ಒಂದು ಮೂರ್ತಿಯ ಒಳಗಿರುವಂಥ ಒಂದು ಶಕ್ತಿಗೆ ಪೂಜೆಯನ್ನು ಕೊಟ್ಟು ಆ ಮೂರ್ತಿಯಲ್ಲಿದ್ದಂತಹ ಶಕ್ತಿಯನ್ನು ನಾವು ಜಲಾದಿವಾಸ ಮಾಡ್ತೇವೆ. ನಿಮ್ಮೆಲ್ಲರ ಒಂದು ಅನುಜ್ಞೆ ಬೇಕಾಗತ್ತೆ. ಯಾಕಂದರೆ ನಾವು ಜಲಾದಿವಾಸ ಮಾಡಿ ಆ ಸಮಯಕ್ಕೆ ಪ್ರತಿಷ್ಠೆ ಮಾಡ್ತೀರೋ ಇಲ್ಲವೋ ಅನ್ನೋದೊಂದು ನಮ್ಮದೊಂದು ಪ್ರಶ್ನೆ ಬರ್ತದೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಸಮ್ಮತಿ ಏನಂದರೆ ನಾವು ಮಾಡ್ತೇವೆ ಅಂತ, ನಾವು ಅದಕ್ಕೆ ಸಿದ್ಧತೆಯನ್ನು ಹೊಂದಿದ್ದೇವೆ. ಹಾಗಾಗಿ ನೀವು ಏನೊಂದು ಹೇಳ್ತೀರಾ ಅದೇ ಪ್ರಕಾರ ನಾವು ಗರ್ಭಗುಡಿಯು ಸಹ ನಮಗೆ ನಿರ್ಮಾಣವಾಗಿದೆ, ದೇವಾಲಯವೂ ಸಹ ನಿರ್ಮಾಣವಾಗಿದೆ. ಅಲ್ಲಿ ವಾಸ್ತುವ ಇತ್ಯಾದಿ ಪ್ರಕ್ರಿಯೆಯನ್ನು ಮಾಡಿಕೊಂಡು ಬೇಕಾದಂತಹ ತಾಂತ್ರಿಕ ವಿಧಾನಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಒಂದು ಪೂಜಾ ಪುನಸ್ಕಾರ, ಶಾಂತಿ ಹೋಮಾದಿಗಳನ್ನು, ಪ್ರತಿಷ್ಠಾ ವಿಧಿವಿಧಾನ ಮಾಡಿಕೊಂಡು ಆ ವಿರಾಜಮಾನನಾದಂತಹ ದೇವಿಯನ್ನು ಪಾಣಿಪೀಠದಲ್ಲಿ ಗರ್ಭಗುಡಿಯಲ್ಲಿ ಮಧ್ಯದಲ್ಲಿ ಸುಂದರವಾದಂತಹ ರೂಪವನ್ನು ನೋಡುವಂಥ ಒಂದು ಯೋಗ ಭಾಗ್ಯಗಳು ಅತಿ ಶೀಘ್ರದಲ್ಲಿ ನಮಗೆ ಬೇಕಾಗತ್ತೆ. ಇದಕ್ಕೆ ಪೂರಕವಾದಂತಹ ಜಲಾದಿವಾಸನ ನಾವು ಮಾಡ್ತೇವೆ. ಮಾಡಿದ ನಂತರದಲ್ಲಿ ಬೇಕಾದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮುಂದಿನ ಹಂತಕ್ಕೆ ಮುಂದಿನ ಕೆಲಸಕ್ಕೆ ಬೇಕಾಗುವಂತಹ ಧನ ಸಂಪತ್ತು ಅಥವಾ ದ್ರವ್ಯ ಸಂಪತ್ತುಗಳು ಅಥವಾ ಈ ದೈಹಿಕವಾದಂತಹ ಶಾರೀರಿಕವಾದಂತಹ ಮಾನಸಿಕವಾದಂತಹ ಎಲ್ಲ ರೀತಿಯ ಒಂದು ರೂಪಕವಾದಂಥ ವಸ್ತುಗಳು ದೇವರಲ್ಲಿ ನಾವು ಕೇಳ್ಕೊಳ್ಬೇಕಾಗತ್ತಂತೆ. ಹಾಗಾಗಿ ತನು ಧನ ಮನ ಸಹಕಾರಗಳು ಬೇಕಾಗತ್ತೆ ಅಂತ. ನಿಮ್ಮದೇ ಆದಂಥ ಟ್ರಸ್ಟಿ ಇರಬಹುದು, ಕಮಿಟಿ ಇರಬಹುದು, ಅಥವಾ ಸದ್ಭಕ್ತರಿರ್ಬೋದು, ಗ್ರಾಮಸ್ಥರಿರ್ಬೋದು, ಅಥವಾ ತುಂಬ ಜನ ಹೊರಗಡೆಯಿಂದ ನಿಮಗೆ ದ್ರವ್ಯದ ಮೂಲದಲ್ಲಿ ಕಳಿಸಿರಬಹುದು. ಹಾಗಾಗಿ ಎಲ್ಲರಿಗೂ ಸಹ ಆ ದೇವತೆಗಳು ಅನುಗ್ರಹಿಸಲಿ. ಆ ಪ್ರತಿಷ್ಠೆಯನ್ನು ಮೊದಲುಗೊಂಡಂತಹ ದಿನದಲ್ಲಿ ಇವತ್ತಿನ ದಿನದ ನಾವು ಜಲಾದಿವಾಸವನ್ನು ಮಾಡ್ತೇವೆ. ದೇವರಲ್ಲಿ ಕೇಳ್ಕೊಂಡ್ಬಿಡಿ.
ಪ್ರತಿಷ್ಠಾಪನೆ ಆಗುವ ತನಕ ಒಳ್ಳೆ ರೀತಿಯಲ್ಲಿ ಜಲಾದಿವಾಸದಲ್ಲಿ ಇದ್ದು ಕೆತ್ತನೆ ಮಾಡುವಂತಹ ವಿಶ್ವಕರ್ಮನಿಂದ ನಡೆದಪಟ್ಟಂತಹ ಯಾವುದೇ ರೀತಿಯ ಈ ಬೆತ್ತಿನ ಒಂದು ದೋಷಗಳಿದ್ರೆ ಅದನ್ನ ಜಲದಲ್ಲಿ ಇದ್ದಂತಹ ಜಲಚರ ಪ್ರಾಣಿಗಳೆಲ್ಲವೂ ಸಹ ನಿನ್ನನ್ನು ಮುತ್ತಿಕ್ಕುವ ಮುಖಾಂತರದಲ್ಲಿ ದೋಷವನ್ನು ಪರಿಹಾರ ಮಾಡಿಕೊಂಡು ಬಿಂಬಕ್ಕೆ ಬೇಕಾದಂಥ ಶಕ್ತಿ ಚೈತನ್ಯಾದಿಗಳನ್ನು ನೀನು ರೂಪಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಪ್ರತಿಷ್ಠಾ ಮುಹೂರ್ತಕ್ಕೆ ನಮಗೆ ಒಂದು ಅನುಜ್ಞೆಯನ್ನು ಕೊಡು. ಈ ಫಲಪಂಚಾಮೃತ ಸಹಿತವಾದಂತಹ ಜಲಾದಿವಾಸವನ್ನು ನೀನು ಸ್ವೀಕಾರ ಮಾಡಿಕೊಂಡು ನಮಗೂ ನಮ್ಮ ಕುಟುಂಬದವರಿಗೂ ಗ್ರಾಮಸ್ಥರಿಗೂ ಸದ್ಭಕ್ತರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೂ ಇಡೀ ಊರಿನ ಎಲ್ಲರಿಗೂ ಸಹ ಇಡೀ ರಾಷ್ಟ್ರದ ಜನಗಳಿಗೂ ಎಲ್ಲರಿಗೂ ಸಹ ದೇವರು ಒಳ್ಳೆಯದು ಮಾಡಬೇಕು. ಅದಕ್ಕೆ ಪೂರಕವಾದಂತಹ ದ್ರವ್ಯ ಸಂಪತ್ತನ್ನು ಸಹ ದೇವರು ನಮಗೆ ಒದಗಿಸಿಕೊಡಬೇಕು. ಪ್ರತಿಷ್ಠಾಪನೆ ಆಗುವ ತನಕ ಯಾವುದೇ ರೀತಿಯ ದುರಂತಗಳು ದುರಿತಗಳು ಆಗದ ಹಾಗೆ ಸಂರಕ್ಷಣೆಯೊಂದಿಗೆ ನಮ್ಮನ್ನು ಕಾಪಾಡಿ ಅನ್ನುವುದಾಗಿ ಚೌಡೇಶ್ವರಿಯಲ್ಲಿ ಚಕ್ರ ರಾಜ ಸ್ವರೂಪದಲ್ಲಿದ್ದಂತಹ ರಾಜರಾಜೇಶ್ವರಿಯಲ್ಲಿ ಮಹಾಗಣಪತಿಯಲ್ಲಿ ತ್ರಿಶಕ್ತಿ ಸ್ವರೂಪದಲ್ಲಿದ್ದಂತಹ ದೇವರಲ್ಲಿ ಪರಿವಾರ ದೇವರಲ್ಲಿ ಹಾಗೂ ಇವತ್ತಿನ ಕರ್ಮಭಾಗಕ್ಕೆ ಬಂದಂತಹ ಪ್ರತ್ಯಕ್ಷವಾದಂತಹ ಭೂಸುರರು ಪುರೋಹಿತರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡ್ಬಿಡಿ. ಇಷ್ಟು ತನಕ ಕೆಲಸ ಮಾಡಿಕೊಟ್ರಿ, ಇನ್ನು ಮುಂದಕ್ಕೂ ಸಹ ಒಳ್ಳೆಯ ರೀತಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಟ್ಟು ಬೇಕಾದಂತಹ ದ್ರವ್ಯ ಸಂಪತ್ತನ್ನು ನಾವು ಒದಗಿಸಿಕೊಡ್ತೇವೆ. ಒಳ್ಳೆಯ ರೀತಿಯಲ್ಲಿ ತಾಂತ್ರಿಕ ವೇದಾದವನ್ನು ರೂಪದಲ್ಲಿ ದೇವಿಯನ್ನು ಒಳ್ಳೆಯ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಟ್ಟು ಮುಂದಕ್ಕೆ ನಮ್ಮ ಮುಖಾಂತರದಲ್ಲಿ ಪೂಜೆಯನ್ನು ಮಾಡಿಕೊಂಡು ಹೋಗುವಂಥ ಯೋಗ ಭಾಗ್ಯಾದಿಗಳನ್ನು ಅವಳ ಸೇವೆ ಮಾಡುವಂತಹ ಅನುಗ್ರಹವನ್ನು ತನ್ನ ಮಧ್ಯದಲ್ಲಿ ಬಂದಂತಹ ದುರಿತಗಳ ಪರಿಹಾರ ಪೂರ್ವಕವಾಗಿ ಸಮಸ್ತ ಸರ್ವರಿಗೂ ಸಹ ಆಯುಷ್ಯ ಆರೋಗ್ಯ ಸದ್ಬುದ್ಧಿ ಸಂತಾನ ಸಂಪತ್ತನ್ನು ಸಪರಿವಾರ ಸಹಿತವಾದಂತಹ ಚೌಡೇಶ್ವರಿ ನಮಗೆ ಅನುಗ್ರಹ ಮಾಡಿ ಒಳ್ಳೆಯ ರೀತಿಯಲ್ಲಿ ನೀನು ಎಲ್ಲರೂ ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಿಡಿ. ಜಲಾಭಿಷೇಕಕ್ಕೆ ಅಥವಾ ಜಲಾದಿ ವಾಸಕ್ಕೆ ಒಂದು ಒಳ್ಳೆಯ ರೀತಿ ನಿನ್ನ ಅನುಜ್ಞೆಯನ್ನು ಕೊಡು ಅನ್ನೋದಾಗಿ ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಒಂದು ನಮಸ್ಕಾರ ಮಾಡಿಬಿಡಿ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಪರಮೇಶ್ವರಿ. ಅನೇನ ಚೌಡೇಶ್ವರಿ ನಮಃ. ಗೋವಿಂದಾನಿ ಗೋವಿಂದ. ನಮಸ್ಕಾರ ಮಾಡಿ. ಶಂಕರಾಯ ನಮಃ. ವಿಷ್ಣವೇ ನಮೋ ವಿಷ್ಣವೇ ನಮೋ ವಿಷ್ಣವೇ ನಮಃ. ಪ್ರಸಾದಂ ದೇಹಿ ಸುಪ್ರಸಾದೋ ಅಸ್ತು. ಜಲಾದಿವಾಸಾಂಗ ಅನುಜ್ಞಾನ್ ದೇಹಿ. ಒಂದು ಯಜಮಾನರು ಪ್ರಸಾದ ಪವಿತ್ರ ಇದ್ದು ಯಜಮಾನರು ಎಲ್ಲಿದ್ದಾರೆ? ಬನ್ನಿ. ಬನ್ನಿ. ಮತ್ತೊಬ್ಬರು ಯಾರು? ಅವರೇ ಮನೆ ಹೆಂಡತಿ ಇದ್ದಾರಾ? ಮನೆ ಹೆಂಡತಿ ನನ್ನನ್ನು ಕರೆಯಿಲ್ಲ, ನಾವು ದೂರ ಇಲ್ಲ ಎಲ್ಲ ನಿಂತಿದ್ದಾರೆ, ಎಲ್ಲ ಇಲ್ಲ ಇದ್ದಾರಪ್ಪ, ಎಲ್ಲರೂ ಇದ್ದಾರೆ. ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ. ಚೌಡೇಶ್ವರಿ ಓಂ ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ತಿಹಾರಿಣಿ ತ್ರೈಲೋಕ್ಯವಾಸಿನಾಮೀತಿ ಲೋಕಾನಾಂ ವರದಾ ಭವ. ಓಂ ಸ್ವಸ್ತ್ಯಕ್ಷುದೇ ಕುಶಲಮಸ್ತು ಚಿರಾಯುರಸ್ತು ಗೋಹಸ್ತಿ ವಾಜಿಧನಧಾನ್ಯ ಸಮೃದ್ಧಿರಸ್ತು ಐಶ್ವರ್ಯಮಸ್ತು ವಿಜಯೋಸ್ತು ವಿಪಕ್ಷಯೋಸ್ತು ಸೌಭಾಗ್ಯಮಸ್ತು ಸತತಂ ಹರಿಭಕ್ತಿರಸ್ತು. ಶ್ರೀಷ್ಠಾನಿ ಗಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶಿವಂತಾಸ್ತು ಗ್ರಹಾಃ ಕುರ್ವಂತು ಮಂಗಲಂ. ಆಗಲಿ ಯಜಮಾನ್ರೆ, ಸಮಿತಿಯವರು ಯಾರು ಅಂತ ನನಗೆ ಪರಿಚಯ ಅಷ್ಟು ಕಡಿಮೆ. ಗ್ರಾಮಸ್ಥರಲ್ಲಿ ಗ್ರಾಮದಲ್ಲಿ ಒಂದು ದೇವರಾಗಬೇಕು ಅಂತ ತಮ್ಮ ಎಲ್ಲ ಚಿಂತನೆಯ ಪ್ರಕಾರ ಇಷ್ಟು ವರ್ಷದ ಒಂದು ಹೋರಾಟದ ಲೆಕ್ಕದಲ್ಲಿ ಒಂದು ದೇವರಿಗೆ ಒಂದು ಗುಡಿಯನ್ನು ಕಟ್ಟಿದ್ದೀರಿ. ಆ ಗರ್ಭಗೃಹದಲ್ಲಿ ಈ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೊರಟವರು ತಾವು. ಆ ಕಾಲದಲ್ಲಿ ತತ್ವ ವೇದಾಂತಗಳಿಗೆ ಸಂಬಂಧಪಟ್ಟ ಹಾಗೆ ಋತ್ವಿಕರ ಮೂಲಕ ಅದು ಪ್ರತಿಷ್ಠೆ ಆಗಬೇಕಾಗ್ತದೆ ಅನ್ನೋದನ್ನು ಮನಗಂಡಂತ ತಾವು ನಮ್ಮನ್ನು ಇಲ್ಲಿವರೆಗೆ ಕರೆಸ್ಕೊಂಡಿದ್ದೀರಿ. ಇಷ್ಟರವರೆಗೆ ತಮ್ಮಲ್ಲಿ ಏನು ಐಕ್ಯಮತ್ಯ ಇದೆಯೋ ಹಾಗೆಯೇ ದೇವರ ಪ್ರತಿಷ್ಠೆ ಆಗಿ ಅದನ್ನು ಮುಂದುವರಿಯುವವರೆಗೂ ಅಷ್ಟೇ ಐಕ್ಯಮತ್ಯಗಳು ಬೇಕಾಗ್ತದೆ. ನಾನು ಇದು ಮೊದಲಾಗಿ ಹೇಳ್ತೇನೆ, ಯಾಕೆಂದರೆ ನಮ್ಮೆಲ್ಲರ ಮುಂದೆ ಅನೇಕ ಅನುಭವಗಳಿದೆ. ದೇವಸ್ಥಾನಕ್ಕೆ ಹೊಸ ದೇವರನ್ನು ತಂದು ಪ್ರತಿಷ್ಠೆ ಮಾಡುವುದು ಮುಖ್ಯವಲ್ಲ, ಅದನ್ನು ಮುಂದೆ ನಡೆಸಿಕೊಂಡು ಹೋಗುವುದು ಬಹಳ ಮುಖ್ಯ ಆಗ್ತದೆ. ಎಲ್ಲಿಂದೋ ಯಾರ್ದಾದ್ರೂ ಡೊನೇಷನ್ ಕೊಟ್ಟಿದ್ದಾರೆ, ಗುಡಿ ಕಟ್ಟಿದ್ದೇವೆ, ಒಂದಿಷ್ಟು ಖರ್ಚು ಮಾಡಿದ್ದೇವೆ, ಯಾರೋ ವಿಗ್ರಹ ಖರ್ಚು ಮಾಡಿದ್ದಾರೆ ಕೊಟ್ಟಿದ್ದಾರೆ,
ಧಾಮ್ ಧೂಮ್ ಅಂತ ಒಂದು ಬ್ರಹ್ಮಕಲಶ ಮಾಡಿಬಿಡುವ, ಮಹೋತ್ಸವ ಕುಂಭಾಭಿಷೇಕ ಮಾಡುವಂದಲ್ಲಿ ಮುಕ್ತಾಯ ಆಗುವುದಿಲ್ಲ. ಇದು ಎಲ್ಲರೂ ಮನನ ಮಾಡಿಕೊಳ್ಬೇಕಾದ ವಿಚಾರ. ನಿಮ್ಮಲ್ಲಿ ಐಕ್ಯಮತ್ಯ ಬೇಕು. ನೀರಿನಲ್ಲಿ ಇವತ್ತು ಏನು ಜಲಾದಿವಾಸಕ್ಕೆ ನಾವು ಇಡ್ತೇವೆ, ದೇವರು ಮೇಲೆ ಏಳುವುದಕ್ಕೆ ನಮ್ಮ ಪ್ರಯತ್ನ ಬೇಕು. ಎಷ್ಟೋ ದೇವರುಗಳು ಇವತ್ತು ಜಲದಲ್ಲೇ ಕೂತು ಅದೆಷ್ಟೋ ವರ್ಷಗಳು ಕಳೆದದ್ದಿದೆ, ಇನ್ನೂ ಪ್ರತಿಷ್ಠೆ ಆಗಿಲ್ಲ. ಗುಡಿನೂ ಇದೆ, ಗುಡಿಯಲ್ಲಿ ಕೂತ್ಕೊಳ್ಳಿಕ್ಕೂ ಇಟ್ಟ ಮುಹೂರ್ತಗಳು ಬದಲಾಗ್ತಾನೆ ಇದೆ, ಇನ್ನೂ ಆಗಿಲ್ಲ. ಇದು ನಮ್ಮ ಕಣ್ಮುಖದಲ್ಲಿದೆ, ಅದನ್ನು ತಾವು ಮನದಲ್ಲಿ ಇಟ್ಕೊಳ್ಬೇಕು. ಕಾರಣ ಅಲ್ಲಿ ಐಕ್ಯಮತ್ಯ ಬೇಕು. ಹಣ ಇದ್ದುಕೊಳ್ಳಿ ಐಕ್ಯಮತ್ಯ ಬರುವುದಿಲ್ಲ. ಶ್ರದ್ಧಾ ಭಕ್ತಿಗಳು ಬೇಕಾಗ್ತದೆ. ಎಲ್ಲರೂ ಒಕ್ಕೊರಳಿನಿಂದ ಭಗವತ್ ಶಕ್ತಿಯನ್ನು ತಾವು ತರಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ. ಒಂದು ಮೂರ್ತಿ ಸ್ವರೂಪ ಕೊಟ್ಟಿದ್ದೀರಿ, ಒಂದು ಆಕಾರ ಕೊಡಿಸಿದ್ದೀರಿ. ಈ ರೂಪದಲ್ಲಿ ಇರಬೇಕು ಆಕೆ ಅನ್ನುವುದಾಗಿ ತಮ್ಮೆಲ್ಲರ ಮನಸ್ಸಾಗಿದೆ. ಆ ರೂಪದಲ್ಲಿ ತಾವು ಮಾಡಿದ್ದೀರಿ. ಅದನ್ನು ಇವತ್ತು ನಾವು ಏನು ಮಾಡ್ತೇವೆ, ಜಲಾದಿವಾಸಕ್ಕೆ ಇಡ್ತೇವೆ. ಪ್ರತಿಷ್ಠೆಗೆ ಇಂತಹ ಮುಹೂರ್ತಕ್ಕೆ ನಾವು ಅನ್ನೋದು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಆ ಗಮನ ಅನ್ನುವುದು ಏನು ಸಮಿತಿಯವರು ಇರ್ತಾರ, ಊರವರು ಇರ್ತಾರ, ಅವರಿಗೆ ಅದು ಗಮನದಲ್ಲಿ ಇರಬೇಕಾಗ್ತದೆ. ಇಂತಿಷ್ಟನೇ ತಾರೀಕಿಗೆ ಅದು ಪ್ರತಿಷ್ಠೆಗೆ ಮೇಲೆ ಬರಬೇಕು ಅಂತ. ನಮ್ಮಲ್ಲೇ ಏನಾದರೂ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಹೋದಲ್ಲಿ, ನಮ್ಮಲ್ಲಿ ಐಕ್ಯಮತ್ಯ ಕಡಿಮೆಯಾಗಿ ರಾಕ್ಷಸೀಯ ಗುಣಗಳು ಹೆಚ್ಚಾದಲ್ಲಿ ಎರಡು ತತ್ವಗಳಿರುತ್ತೆ. ನಾನು ನಿರ್ದಾಕ್ಷಿಣ್ಯವಾಗಿ ಹೇಳ್ತೇನೆ. ಒಂದು ಜಾತಿಯ ಸಮಸ್ಯೆಗಳು, ಎರಡನೆಯದು ರಾಜಕೀಯ ವಿಷಯಗಳು. ಅಂಥದ್ದು ಈ ದೇವಸ್ಥಾನ ಒಂದು ಧಾರ್ಮಿಕ ಮಂದಿರ ಅಂತ ಆದಲ್ಲಿ ಬರಲೇಬಾರದು. ದೇವರಿಗೆ ಎಲ್ಲರೂ ಒಂದೇ, ಎಲ್ಲ ಪಕ್ಷದವನು ಒಂದೇ, ದೇವರಿಗೆ ಎಲ್ಲ ಜಾತಿಯವನು ಒಂದೇ. ಹಾಗಾಗಿ ನಮ್ಮ ಈ ಶರೀರಕ್ಕೆ ಸವಿಯುವುದು ಪಾದಕ್ಕೆ ಒಂದು ರಕ್ಷೆ ಹಾಕ್ಕೊಳ್ತೇವೆ. ಅದನ್ನು ದೇವಸ್ಥಾನಕ್ಕೆ ಹೋಗುವ ಮೊದಲು ಎಲ್ಲಿಟ್ಟಿರ್ತೇವೋ ಹಾಗೆಯೇ ನಮ್ಮ ಜಾತಿಯನ್ನು ಅಲ್ಲಿಟ್ಟು ಬರಬೇಕು. ನಮ್ಮ ರಾಜಕೀಯ ಅನ್ನುವುದನ್ನು ಅಲ್ಲಿರಬೇಕು, ಕಂಪೌಂಡಿನ ಹೊರಗೆ. ಒಳಗೆ ಬಂದರೆ ಕೂಡ ಎಲ್ಲರೂ ಸದ್ಭಕ್ತರಾಗಿರ್ತಾರೆ. ಆವಾಗ ಒಂದು ಧಾರ್ಮಿಕ ಕ್ಷೇತ್ರ ಯಶಸ್ವಿಯಾಗಿ ನಡೀತದೆ. ಎಲ್ಲರೂ ಐಕ್ಯಮತ್ಯದಿಂದ ನಡೀತಾರೆ. ಇದರಲ್ಲಿ ಯಾರು ಮನಸ್ತಾಪ ಮಾಡಿಕೊಳ್ಳುವಂಥ ವಿಚಾರ ಇಲ್ಲ. ಈಗ ನೀವು ಒಕ್ಕೊರಳಿನಿಂದ ಏಕಮನಸ್ಸಿನಿಂದ ಏನು ಹೊರಟಿದ್ದೀರಿ ಅದು ಯಶಸ್ವಿ ಆಗಬೇಕಾದ್ರೆ ಎಲ್ಲರೂ ಕೇಂದ್ರ ಬಿಂದುವಾಗಿರುವಂತಹ ಆ ಚೌಡೇಶ್ವರಿ ಅಲ್ಲಿ ಬರಬೇಕು. ಗ್ರಾಮಕ್ಕೆ ನಾವು ಮಾಡಿದವ ನಮಗೆ ಮಾತ್ರ ಅಲ್ಲ, ನಂಬಿ ಬರುವ ಎಲ್ಲರಿಗೂ, ಪರ ಊರ ಭಕ್ತರಿಗೂ ಅನುಕೂಲ ಕೊಡುವ ಹಾಗೆ ಆ ಕ್ಷೇತ್ರ ಬೆಳಿಬೇಕು. ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕೇಂದ್ರ ಬಿಂದು, ಇಂತಹ ಚೌಡೇಶ್ವರಿ ಹೋದಲ್ಲೇ ನನಗೆ ಅನುಕೂಲ ಆಗಿದೆ ಅಂತ ಊರವರು ಪರವೂರಿನವ್ರು ಹೇಳಬೇಕು. ಅದನ್ನು ನಿಮ್ಮ ಗ್ರಾಮ ಕಟ್ಟಿನಲ್ಲಿ ಎತ್ತಿ ತೋರಿಸುವಂಥ ಕೆಲಸ ನೀವುಗಳು ಮಾಡಬೇಕು. ಅದಕ್ಕೆ ಕಂಕಣ ಕಟ್ಕೊಳ್ಬೇಕು ಅಂದೆ ನಾನು. ಅದಕ್ಕೆ ಯಾರೂ ರೆಡಿ ಆಗಲಿ, ಆಯಿತಾ? ಅದನ್ನು ನಾಡ್ದಿಗೆ ಮಾಡುವ ಅನೇಕ ತೊಂದರೆಗಳು ಇರುತ್ತೆ. ಕಂಕಣ ಕಟ್ಟೋದಲ್ಲಿಂದ ಬೇರೆ ಬೇರೆ ಸಮಸ್ಯೆಗಳು ಅವರವ್ರ ವೈಯಕ್ತಿಕ ಜೀವನಕ್ಕೆ ಇರುತ್ತೆ. ಇರಲಿ, ಅದರಿಂದ ಸಮಸ್ಯೆ ಆಗುವುದಿಲ್ಲ. ಆದರೂ ಕಂಕಣಬದ್ಧರಾಗಿದ್ದೇವೆ ಅನ್ನೋದು ಮನಸ್ಸಿನಲ್ಲೇ ಒಂದು ಕಂಕಣ ಕಟ್ಟಿಕೊಳ್ಳಿ. ದೇವಸ್ಥಾನ ಇಷ್ಟುವರೆಗೆ ತಂದಿದ್ದೇವೆ, ಇನ್ನು ಮಾಡಿಯೇ ಮಾಡ್ತೇವೆ, ಮುಂದುವರಿಸ್ತೇವೆ ಅಂತ. ಅದರ ಪೂಜಾ ವಿಧಾನ ಹೇಗೆ, ಅದನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಮುಂದಿನ ಹಂತದಲ್ಲಿ ನಾವು ಹೇಳ್ತೇವೆ. ಹಾಗಾಗಿ ತಾವೆಲ್ಲ ದೇವಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ನಾವು ಯಾವ ದೇವತಾ ಸ್ವರೂಪವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅದು ಯಶಸ್ವಿಯಾಗಿ ನೀರಿನಿಂದ ಮೇಲೆ ಬಂದು ಕಲಾ ತತ್ವದಿಂದ ಆಕೆ ಗರ್ಭಗುಡಿಯೊಳಗೆ ಕೂತ್ಕೊಳ್ಬೇಕು. ಅಲ್ಲಿಂದ ಮುಂದೆ ಅದು ಅಭಿವೃದ್ಧಿ ಹೊಂದಿ ಪರವೂರವರನ್ನು ಕರಿಬೇಕು. ಆವಾಗ ನಮಗೆ ಸಂತೋಷ ಅಲ್ವೇ? ನಮ್ಮಲ್ಲಿ ಏಕಮತ್ಯ ಬೇಕು. ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಹೊರಗಡೆ ಮಾತಾಡೋಣ, ಹೊರಗಡೆ ಮಾಡಿಕೊಳ್ಳೋಣ. ಆದರೆ ಇಲ್ಲಿ ಬಂದಾಗ ನಾವೆಲ್ಲರೂ ಒಂದೇ, ಹಸನ್ಮುಖಿಗಳಾಗಿ ಒಬ್ಬರು ಭಕ್ತರಾಗಿ ನಾವೆಲ್ಲರನ್ನು ಸ್ವೀಕಾರ ಮಾಡಿಕೊಳ್ಳುವ ಅನ್ನುವಂಥ ಏಕ ಭಾವದಿಂದ ನೀವೆಲ್ಲರೂ ದೇವರಲ್ಲಿ ಕಂಕಣಬದ್ಧರಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮುಂದೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ. ಯಾಕಂದರೆ ಈ ಊರಲ್ಲಿ ದೇವಸ್ಥಾನ ಕಡಿಮೆ ಆಗಿದೆ ಅಂತ ನೀವು ಮಾಡುವುದಲ್ಲ. ಮನೆಗೊಂದು, ಕೇರಿಗೊಂದು ದೇವಸ್ಥಾನಗಳು ಬೇರೆ ಬೇರೆ ಇದ್ದಾವೆ. ಆದರೂ ಈ ಊರಲ್ಲಿ ಇಲ್ಲದೇ ಇರುವ ದೇವರನ್ನು ತರಬೇಕು ಅಂತ ಒಂದು ಸಂಕಲ್ಪ ಇತ್ತು ತಮಗೆ. ಅದೆಷ್ಟೋ ವರ್ಷ ನೀವುಗಳು ಹೋರಾಟ ಮಾಡಿದ್ದೀರಿ. ಆದರೂ ಏನೇನೋ ಸಮಸ್ಯೆಯಿಂದ ಅದು ಮುಂದೆ 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 ಹೋಗಿ, ಅದಕ್ಕಂದ್ರೆ ಕಾಲ ಬೇಕು. ನಾನು ಹೇಳಿದ್ದೇನೆಂದರೆ ನಮ್ಮ ಇತಿಮಿತಿಯಲ್ಲಿ ಅದು ನಡೆಯುವುದಿಲ್ಲ. ದೈವೀ ಶಕ್ತಿ ಅನ್ನೋದೊಂದು ಏನು ಹೇಳ್ತದೆ ಅದರ ಪ್ರಕಾರವೇ ನಡೀತದೆ. ಅವಳ ಇಚ್ಛೆ ಏನಿದೆ ಅದೇ ಪ್ರಕಾರ, ಅದಕ್ಕೆ ಭಗವತ್ ಶಕ್ತಿ ಅಂತ ಹೇಳ್ತೇವೆ. ಹಾಗಾಗಿ ನಾವು ಏನು ಕೇಳಿದರೆ ಭಕ್ತ ಮತ್ತು ದೇವರ ಮುಂದೆ ಒಂದು ಸೇತುವೆ ಕಟ್ಟುವ ಕೆಲಸ ಮಾಡುವವರು ನಾವೊಬ್ಬರು ಕೆಲಸಗಾರರು ಅಷ್ಟೇ. ಭಕ್ತರು ನೀವಿದ್ದೀರಿ, ದೇವರು ಇಲ್ಲಿದ್ದಾರೆ. ನಾವು ಇವತ್ತು ಪ್ರತಿಷ್ಠೆ ಮಾಡ್ತೀವಿ, ಪ್ರತಿಷ್ಠೆಗೆ ಮುಹೂರ್ತ ಕೊಡ್ತೇವೆ. ನೀವುಗಳು ರೆಡಿಯಾಗಿ ಮತ್ತೆ ನಮ್ಮನ್ನು ಗೌರವಯುತವಾಗಿ ಕರೆಸಿ ಗೌರವಯುತವಾಗಿ ಕಳಿಸಿಕೊಟ್ಟಾಗ ನಿಮ್ಮ ದೇವರ ಅಭಿವೃದ್ಧಿ ಖಂಡಿತ ಆಗ್ತದೆ. ಇದು ನಾವು ಇಲ್ಲಿ ಒಬ್ಬರೊಬ್ಬರು ಒಂದೊಂದು ದೇವಸ್ಥಾನದ ಪೂಜೆಯವರು ಋತ್ವಿಕರೆಲ್ಲ ಇದ್ದಾರೆ. ಅವರವರ ಗುರುಮುಖೇನ ಅವರವರ ಆರಾಧ್ಯ ದೇವಿಯ ಅನುಷ್ಠಾನದ ಮೂಲಕ ಬಂದಂಥವರು ಇದ್ದಾರೆ. ಇನ್ನು ನಾಡ್ದು ಪ್ರತಿಷ್ಠೆ ಕಾಲಕ್ಕೆ ಅದೆಷ್ಟೋ ಜನ ಬರುವವರು ಇದ್ದಾರೆ. ಇನ್ನು ಒಬ್ಬರಿಂದ ಅಲ್ಲ, ಒಂದು ಪ್ಲ್ಯಾನಿಂಗ್ ಮಾಡಲಿಕ್ಕೆ ಒಬ್ಬನ ಯೋಜನೆ ಇಂಜಿನಿಯರ್ ಪ್ಲ್ಯಾನ್ ಮಾಡ್ತಾನೆ, ಇಷ್ಟು ಕೋಟಿ ಯೋಜನೆ ಅಂತೇಳಿ, ಇಷ್ಟು ಒಂದು 100 ಎಕರೆ ಜಮೀನಿಗೆ ಇಷ್ಟು ಬಿಲ್ಡಿಂಗ್ ಕಟ್ಬೋದು ಅಂತ ಒಬ್ಬ ವ್ಯಕ್ತಿ ಪ್ಲ್ಯಾನ್ ಮಾಡ್ತಾನೆ. ಆದರೆ ಅದನ್ನು ಮಾಡಬೇಕಾದ್ರೆ ನೂರಾರು ಜನ ಕೆಲಸಗಾರರು ಬೇಕಾಗ್ತದೆ. ಹಾಗೆ
ಗರ್ಭಗುಡಿಯನ್ನು ಕಟ್ಟುವ ಪ್ಲ್ಯಾನ್ಗಳು ಊರವರೆಲ್ಲ ಸೇರಿ ಮಾಡಿದ್ದೀರಿ. ಅದೆಷ್ಟೋ ಜನ ಕೆಲಸಗಾರರು ಮಾಡಿದ್ದಾರೆ. ಹಾಗೆ ಇವತ್ತು ಆ ದೇವರ ಕೆಲಸ ಆಗಬೇಕಾದ ಋತ್ವಿಜರ ಅವಶ್ಯಕತೆ ಇದೆ. ನಮ್ಮನ್ನು ಕರೆಸಿದ್ದೀರಿ. ನನ್ನ ಒಬ್ಬನಿಂದ ಆಗುವುದಿಲ್ಲ. ನಮ್ಮ ಸಂಗಡಿಗರೆಲ್ಲ ಅವರವರ ಅನುಷ್ಠಾನ ಸಿದ್ಧಿಯನ್ನು ಮಾಡಿಕೊಂಡವರು ಬಂದಿದ್ದಾರೆ. ಅವರೆಲ್ಲರೂ ಹರಸುವುದಿಷ್ಟೇ, ಒಳ್ಳೆಯ ಒಕ್ಕೊರಡು ಮನಸ್ಸಿನಿಂದ, ಏಕ ಮನಸ್ಸಿನಿಂದ ತಾವೆಲ್ಲರೂ ದೃಢಚಿತ್ತದಿಂದ ದೇವಿಯನ್ನು ತರುವುದಕ್ಕೆ, ಅವಳ ಗುಣಗಾನ ಮಾಡುವುದಕ್ಕೆ ನೀವೆಲ್ಲ ಮುಂದೆ ಕಂಕಣಬದ್ಧರಾಗಿ ಹೋದಲ್ಲಿ ಖಂಡಿತ ಈ ಗ್ರಾಮಕ್ಕೆ, ಊರಿಗೆ ಬರುವ ಭಕ್ತರಿಗೆ ಖಂಡಿತ ಬೇಡಿದ್ದನ್ನು ಕೊಡುವ ಭಗವತ್ ಶಕ್ತಿಯಾಗಿ ನಿಲ್ತಾಳೆ ಅನ್ನುವುದು ನಮ್ಮೆಲ್ಲರ